ಶಾಸಕರಾಗಿ ಏನು ಮಾಡಿದ್ದೀರಾ? ಈಗ ಈ ಥರ ದೌರ್ಜನ್ಯ ಮಾಡಿ ದುಡ್ಡು ಮಾಡಿದ್ದೀರಾ ಅಷ್ಟೇ ತಾನೇ, ಇನ್ನೇನು ಯಾವ ಕೆಲಸನೂ ಮಾಡಿಲ್ಲ. ಅವರೆಲ್ಲ ಕೆಲಸ ಕಾರ್ಯಗಳು ಹೇಳ್ದಂಗೆ ಮಾಡ್ತಾರೆ ಸರ್, ಅದರಲ್ಲಿ ಎರಡು ಮಾತಿಲ್ಲ. ಅದೆಲ್ಲ ಸುಳ್ಳು. ಅವ್ರ ಮೇಲೆ ಅವ್ರನ್ನ ತಗಲ್ಸಿಕ್ಕಕ್ಕೆ ಮಾಡಿರೋ ಕೆಲಸ ಅಷ್ಟೇ. ಸಿದ್ದರಾಮಯ್ಯದು ಮಾತಾಡ್ತಾನೆ, ಕುಮಾರಸ್ವಾಮಿದು ಮಾತಾಡ್ತಾನೆ, ಯಡಿಯೂರಪ್ಪನ ಮಾತಾಡ್ತಾನೆ, ದೇವೇಗೌಡದ ಮಾತಾಡ್ತಾನೆ. ಹಂಗೆ ಯಾರೋ ಮಿಮಿಕ್ರಿ ಮಾಡಿಸಿರ್ಬೋದು. ಇವಾಗ ಮುನಿರತ್ನವ್ರು ಅರೆಸ್ಟ್ ಆಗಿದಾರಲ್ವಾ, ಅವರೇ ಹೇಳ್ತಿರೋದೇನಂದ್ರೆ ಇದು ರಾಜಕೀಯ ಷಡ್ಯಂತ್ರದಿಂದ ಇದೆಲ್ಲ ನಡೀತಾ ಇದೆ ಅಂತ ಹೇಳ್ತಾರೆ. ಏನು ಹೇಳ್ತೀರಿ? ಇರ್ಬೋದು. ನೀವೇನು ಕೆಲಸ ಮಾಡಿದ್ದೀರಾ ಶಾಸಕರಾಗಿ, ನಿಮ್ಮ ಗಮನಕ್ಕೆ ಎಷ್ಟು ಸಲ ತಂದಿದ್ದೀವಿ ನಾವು. ಅಲ್ಲಿ ರೋಡ್ ಕಿತ್ತೋಗಿದೆ, ಫಿಲ್ಟರ್ ಹತ್ರ ರಾಜಕಾಲುವೆ ಕಿತ್ತೋಗಿ 6 ವರ್ಷ ಆಗಿದೆ. ಕೇಳಿದಾಗೆಲ್ಲ ಈಗೋ ಮಾಡಿಸ್ತೀನಿ ಆಗೋ ಮಾಡ್ತೀನಿ. ಏನು ಮಾಡಿದ್ದೀರಾ ಶಾಸಕರಾಗಿ? ಏನು ಮಾಡಿದ್ದೀರಾ? ಈಗ ಈ ಥರ ದೌರ್ಜನ್ಯ ಮಾಡಿ ದುಡ್ಡು ಮಾಡಿದ್ದೀರಾ ಅಷ್ಟೇ ತಾನೇ, ಇನ್ನೇನು ಯಾವ ಕೆಲಸನೂ ಮಾಡಿಲ್ಲ. ಹೇಳಿದರೆ ಬೇರೆಯವ್ರ ಮೇಲೆ ಗೂಬೆ ಕುಂಡಿಸ್ತೀರ. ನನಗೆ ಫಂಡ್ ರಿಲೀಸ್ ಮಾಡಿಲ್ಲ, ನನಗೆ ಅಲ್ಲಿ ಬಿಲ್ ಎಲ್ಡಪ್ ಮಾಡಿದ್ದಾರೆ. ಏನಕ್ಕೆ ಬಿಲ್ ಎಲ್ಡಪ್ ಮಾಡಿದ್ದಾರೆ? ಒಂದಕ್ಕೆ 2 ಮಾಡಿಸಿದ್ದೀಯಾ, ಬೋಗಸ್ ಬಿಲ್ ಮಾಡಿದ್ದೀರಾ, ಅದಕ್ಕೆ ಎಲ್ಡಪ್ ಆಗಿದ್ದೀರಾ. ಕೆಲಸಗಳು ಮಾಡಿಲ್ವಾ ಇಲ್ಲಿ? ಯಾರನ್ನ ಮಾಡಿರ್ಬೋದು, ಯಾವುದು ನಿಂತ್ಕೊಂಡಿಲ್ಲ ಕೆಲಸ, ಎಲ್ಲ ಕಿತ್ಕೊಂಡು ಹೋಗಿದೆ. ಅಲ್ಲಿ ಅರ್ಧರ್ಧಡಿ ಆ ಪಾತ್ವೆ ಆಸ್ಪತ್ರೆ ಹತ್ರ, ಅಲ್ಲಿಂದ ದ್ವಾರಕಾ ನಗರಕ್ಕೆ ಹೋಗೋ ದಾರಿನಲ್ಲಿ ಅರ್ಧರ್ಧಡಿ ಗುಂಡಿಗಳು. ಪಾಪ ಹೆಂಗಸರುಗಳು ಎಷ್ಟು ಸಲ ಹೇಳಿದಾರ, ಮಾಡಿಸ್ತೀನಮ್ಮ ಅಷ್ಟೇ. ಇವತ್ತಿಗೂ ಇಲ್ಲ. ರಾಜಕಾಲುವೆ ಕಿತ್ತೋಗಿ 20 ಅಡಿ 2 ಕಡೆ ಕಿತ್ತೋಗಿದೆ. 6 ವರ್ಷ ಆಯಿತು ಕಿತ್ತೋಗಿ. ಡ್ಯೂ ಟು ಹೆವಿ ರೈನ್ಸು 2 ಸಲ ಹೇಳಿದ್ದೀವಿ. ಏನಕ್ಕೋ ಬಂದಿದ್ರು, 2 ಸಲ ಹೇಳಿದ್ದೀವಿ. ನನಗೆ ಗೊತ್ತಿರಿ ಮಾಡಿಸ್ತೀನಿ ರೀ, ನನಗೆ ಗೊತ್ತು ಮಾಡಿಸ್ತೀನಿ ರೀ. ಬಾಪ ಬಂದಿದ್ದೆಲ್ಲ ಅವ್ರ ಮೇಲೆ ಆರೋಪಗಳು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಿಜಾನೇ ಇರ್ಬೋದು ಮೇಡಮ್, ದೌರ್ಜನ್ಯ, ಅವ್ರದ್ದು ದೌರ್ಜನ್ಯನೇ, ನಿಜಾನೇ. ಆತ ದೌರ್ಜನ್ಯ ಮಾಡೋನೆ, ನಿಜಾನೇ ಮಾಡಿರ್ತಾರೆ. ಮುನಿರತ್ನ ಅವ್ರು ಅರೆಸ್ಟ್ ಆಗಿದಾರಲ್ವಾ, ಇವಾಗ ಅವ್ರು ಹೇಳ್ತಿದ್ದಾರೆ ಇದೆಲ್ಲ ರಾಜಕೀಯ ಷಡ್ಯಂತ್ರ ಮಾಡಿರೋದು, ಅದರಿಂದ ಈ ಥರ ಎಲ್ಲ ಆಗ್ತಿರೋದು ಅಂತ ಹೇಳ್ತಿದ್ದಾರೆ. ನೀವೇನು ಹೇಳ್ತೀವಿ? ಹೌದು ಅಷ್ಟೇ. ಅವರು ತುಂಬ ಕಾರ್ಯಕ್ರಮಗಳು ಮಾಡೋವಂಥ ಆಲೋಚನೆಗಳು ಇದೆ, ಎಲ್ಲ ಇದೆ. ಎಲ್ಲದಕ್ಕೂ ಇವರು ಒತ್ತಡ ಹಾಕಿ ಎಲ್ಲ ನಿಲ್ಲಿಸಿದ್ದಾರೆ. ಇಲ್ದಿದ್ದು ಇಷ್ಟೊತ್ತಿಗೆ ಫ್ಲೇವರ್ ಆಗಬೇಕಾಗಿತ್ತಲ್ಲ, ಆಗೋಗೋದು ನಿಜ. ನಿಜ. ಅವ್ರು ಆರ್ಚ್ ಹತ್ರ ಅವರೆಲ್ಲ ಕೆಲಸ ಕಾರ್ಯಗಳು ಹೇಳ್ದಂಗೆ ಮಾಡ್ತಾರೆ ಸರ್, ಅದರಲ್ಲಿ ಎರಡು ಮಾತಿಲ್ಲ. ಕೇಳಿ ಬರ್ತಾ ಇದೆಯಲ್ವಾ ಅವ್ರ ಮೇಲೆ, ಅದನ್ನೆಲ್ಲ ಏನು ಹೇಳ್ತೀರಾ? ಅದೆಲ್ಲ ಸುಳ್ಳು. ಅವ್ರ ಮೇಲೆ ಅವ್ರನ್ನ ತಗಲ್ಸಿಕ್ಕಕ್ಕೆ ಮಾಡಿರೋ ಕೆಲಸ ಅಷ್ಟೇ. ಅವರೇ ಕಳಿಸಿರೋದು ಆಂಧ್ರಾಗ ಹೋಗ್ಬಿಡು ಅಂತ, ಅವರೇ ಇವ್ರನ್ನೂ ಕಳಿಸಿರೋದು ಅಲ್ಲಿ ಹೋಗ್ತಾ ಇದ್ದಾನೆ ನೀಡಿ ಅಂತ. ಹೌದು ಸರ್. ಬಹಳ ಇಂಪ್ರೂವ್ ಆಗಿದೆ ಅವ್ರು ಬಂದ ಮೇಲೆ. ಈಗ ಅವರು ಇಬ್ರು ಒಂದಾಗಿದ್ದಾರಲ್ಲ, ಇನ್ನ ಮಾಡೋ ಒಂದು ಇದಿತ್ತು, ಅದಕ್ಕೆಲ್ಲ ಇವ್ರು ಕಡಿವಾಣಿಗಳಾಗ್ತಾ ಇದ್ದಾರೆ, ಹೆಸರು ಬರುತ್ತೆ ಅನ್ನೋ ಕಾರಣದಿಂದ ಅಷ್ಟೇ. ಮುನಿರತ್ನ ಅವರು ಹೇಳ್ದಂಗೆ ನಡ್ಕೊತಾರೆ, ಹೇಳ್ದಂಗೆ ಮಾಡಿದ್ದಾರೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ, ನಾವು ನೋಡಿದ ಪ್ರಕಾರ. ಇವಾಗ ಮುನಿರತ್ನ ಅವರು ಅರೆಸ್ಟ್ ಆಗಿದಾರಲ್ವಾ, ಅವ್ರು ಹೇಳ್ತಿದ್ದಾರೆ ಇದೆಲ್ಲ ರಾಜಕೀಯ ಷಡ್ಯ ಅಂತ ಹೇಳ್ತಿದ್ದಾರೆ. ನೀವೇನ್ ಹೇಳ್ತೀರಾ? ಇರ್ಬೋದು ಹೇಳಕ್ಕಾಗಲ್ಲ. ನಾವು ಫೇಸ್ ಟು ಫೇಸ್ ನಾವು ಕಣ್ಣಾರ ನಾವು ನೋಡಿಲ್ಲ. ಇರ್ಬೋದು. ಅದಕ್ಕೆ ಆದಂಥ ಕೋರ್ಟ್ ಅಂತಂದಮೇಲೆ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ, FSL ಕಳಿಸ್ತಾರೆ. ಎಷ್ಟೋ ವಾಯ್ಸು ಕೋರ್ಟಲ್ಲಿ. ಈಗ ಅವನು ಯಾರೋ ಮಾತಾಡ್ತಾನಲ್ಲ, ಮಿಮಿಕ್ರಿ, CMದು ಸಿದ್ದರಾಮಯ್ಯದು ಮಾತಾಡ್ತಾನೆ, ಕುಮಾರಸ್ವಾಮಿದು ಮಾತಾಡ್ತಾನೆ, ಯಡಿಯೂರಪ್ಪನ ಮಾತಾಡ್ತಾನೆ, ದೇವೇಗೌಡದ ಮಾತಾಡ್ತಾನೆ. ಹಂಗೆ ಯಾರೋ ಮಿಮಿಕ್ರಿ ಮಾಡಿರ್ಬೋದು. ಕೋರ್ಟಲ್ಲಿ ಪ್ರೂವ್ ಆಗಬೇಕು. ಇದು FSL ಅದು ಬರ್ತದೆ, ಟೆಕ್ನಿಕಲ್ ಅವ್ರು ಮಾಡ್ತಾರೆ. ಅದಾದರೆ ಅದು ಕೋರ್ಟಲ್ಲಿ ಅಷ್ಟೇ. ನಾವು ಮಾತಾಡೋ ಏನು ಪ್ರಯೋಜನ? ಸರ್, ಮುನಿರತ್ನ ಅವರು ಇಲ್ಲಿ RR ನಗರದಲ್ಲಿ ಯಾವ ಥರ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹಿಂದೆ ಮಾಡಿಸಿದ್ದಾರೆ ಕೆಲಸ. ಈಗಿನ ರಾಜಕಾರಣಿಗಳು ಯಾರೋ 100 ಎಲ್ಲ ಫುಲ್ಲೆಲ್ಲ ಮಾಡಿಬಿಡಲ್ಲ. ಏನು ಅವ್ರ ಕೈಲಾದಷ್ಟು ಮಾಡಿಸಿದ್ದಾರೆ. ಅವ್ರು ಇನ್ನೊಂದು ಕೆಲಸ ಮಾಡಿದ್ರೇ ದುಡ್ಡು ಅವ್ರಿಗೆ, ಇಲ್ಲ ಅಂದ್ರೆ ಇನ್ನೆಲ್ಲಿ. ಈ ರೋಡ್ ಹಾಕೋಕೆ ಕೊಟ್ಟರೆ ಅಲ್ಲಿ ಕಮಿಷನು, ರೋಡೇ ಹಾಕಿಲ್ಲ ಅಂದ್ರೆ ಇನ್ನೆಲ್ಲಿ ಕಮಿಷನ್. ಹಂಗೆ ಯಾವ ಥರ ಆಗ್ತಾ ಇದೆ ನಿಮ್ಮ RR ನಗರ ಡೆವಲಪ್ಮೆಂಟ್ಸ್ ಅಂತ? ಆಗಿದೆ ಇರೋದು. ಬೆಂಗಳೂರೇ ಆಗ್ತಾ ಇದೆ, RR ನಗರ ಒಂದೇ ಅಲ್ಲ, ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ, ಮಾಡಿದ್ದಾರೆ ಕೆಲಸ. ಬಟ್ ಇವಾಗ ಅವ್ರ ಮೇಲೆ ಬಂದಿರೋ ಆರೋಪಗಳ ಬಗ್ಗೆ ಏನು ಹೇಳ್ತೀರಾ ಸರ್, ಮುನಿರತ್ನ ಅವ್ರ ಬಗ್ಗೆ? ಅದು ಕೋರ್ಟೇ ಡಿಸೈಡ್ ಮಾಡಬೇಕು. ಕೋರ್ಟ್ ಸಾಕ್ಷಿ, ಕೋರ್ಟ್, ಅದನ್ನು ನಾವು ಹೇಳೋಕೆ ಬರಲ್ಲ. ಬೀಟ್ ಪ್ಲಸ್ ಕರ್ನಾಟಕ.